ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಿನ್ನೆ ನಮ್ಮ ಮನೆಯವರು ಮಾರ್ಕೆಟ್ಗೆ ಹೋಗಿ ತರಕಾರಿ ತರಬೇಕಾದ್ರೆ ಪುಂಡಿ ಪಲ್ಯನೂ ಕೂಡ ತೊಗೊಂಡು ಬಂದಿದ್ದರು. ಅದನ್ನು ಇವತ್ತು ಮಧ್ಯಾಹ್ನದ ಊಟಕ್ಕೆ ಮಾಡೋಣ ಅಂತ ಅಂದ್ಕೊಂಡು ನೀಟಾಗಿ ಇದನ್ನು ಸೋಸ್ಕೊಂಡು ವಾಶ್ ಮಾಡಿಟ್ರೆ ಮಧ್ಯಾಹ್ನ ಅಡುಗೆಗೆ ಈಸಿಯಾಗಿ ಬಳಸ್ಬೋದು ಅಂತ ಇದನ್ನು ಸೋಸ್ಕೊಳ್ತಿದ್ದೀನಿ. ನೀಟಾಗಿ ಕಡ್ಡಿ ಇಲ್ಲದೆ ಇರೋ ರೀತಿಯಲ್ಲಿ ಸೋಸ್ಕೊಂಡ್ರೆ ಆಯಿತು. ಇನ್ನು ಈ ಪುಂಡಿ ಪಲ್ಯನ 2-3 ರೀತಿಯಲ್ಲಿ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಕಟ್ ಮಾಡಿ ಹಾಕ್ಬೇಕಲ್ಲ ಇದು ಕಟ್ ಮಾಡಿ ಹಾಕ್ಬೇಕಲ್ಲ. ಇದೆ ಪುಂಡಿ ಪಲ್ಯ. ಇವಾಗ ದೊಡ್ಡದೈತೆ ಇವಾಗ ನಾ ಚಟ್ನಿ ಮಾಡಲ್ಲ, ಆಗಿದ್ದು ಮಾಡ್ತೀನಿ. ಪಲ್ಯ ಬ್ಯಾಳೆ ಇಟ್ಟು ನುಚ್ಚಿಟ್ಟು ಮಾಡ್ತಾರಲ್ಲ, ನುಚ್ಚು ಅಕ್ಕಿ ನುಚ್ಚಿಟ್ಟು ಮಾಡ್ತಾರಲ್ಲ. ಇಲ್ಲಲ್ಲ ಹೆಂಗೆ ಜೋಳದ ನುಚ್ಚು. ಇವಾಗ ಪುಂಡಿ ಪಲ್ಯನ ಚೆನ್ನಾಗಿ ಬಿಡಿಸ್ಕೊಂಡು ತೊಳೆದಿಟ್ಟಿದ್ದೆ. ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಅದೆಲ್ಲನೂ ಕೂಡ ಕಂಪ್ಲೀಟಾಗಿ ಒಣಗಿದೆ. ಒಂದು ಸ್ವಲ್ಪ ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ. ಬೇಳೆ ಎಲ್ಲನೂ ಕೂಡ ತೊಗರಿಬೇಳೆ ಎಲ್ಲನೂ ಕೂಡ ತೊಳೆದು ಈ ಪುಂಡಿ ಸೊಪ್ಪನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಹಾಕಿದ್ರೆ ಮಸಿಯೋಕ್ಕೆ ಅಷ್ಟೊಂದು ಈಸಿಯಾಗಿ ಬರಲ್ಲ. ಅದಕ್ಕೇ ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಅರ್ಧ ಪುಂಡಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇನ್ನು ಅರ್ಧ ಸೊಪ್ಪು ಚಟ್ನಿ ಮಾಡಬೇಕು ಅಂತ ಹಂಗೆ ಇಟ್ಟಿದ್ದೀನಿ. ಇವಾಗ ಅರ್ಧ ಪುಂಡಿ ಸೊಪ್ಪನ್ನ ಹಾಕಿ ಇದಕ್ಕೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸಲನ್ನ ಹಾಕ್ಕೊತಿದ್ದೀನಿ. ಜಾಸ್ತಿ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೇ ಒಂದು 5-6 ಹಸಿಮೆಣಸಿನ್ಕಾಯಿನ ಈ ರೀತಿ ಮುರಿದು ಹಾಕ್ಕೊಂಡಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಆಮೇಲೆ ಬೇಳೆ ಮತ್ತು ಸೊಪ್ಪು ಕುದಿಯುವಷ್ಟು ನೀರನ್ನು ಹಾಕ್ಕೊತಿದ್ದೀನಿ. ನಾನು 2 ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ನುಚ್ಚು ಇಟ್ಟು ಸಹ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನುಚ್ಚಿರಲಿಲ್ಲ, ಹಾಗೆ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಕೂಗಿಸ್ಕೋಬೇಕು. ಬೇಳೆ ಕುದ್ದಿಲ್ಲ ಅಂದರೆ 4-5 ವಿಸಿಲ್ ಆದರೂ ಆಗಬೇಕು. ಇವಾಗ ಲಿಡ್ನ ಕ್ಲೋಸ್ ಮಾಡಿ 1-2 ವಿಸಿಲ್ ಆಗೋಕ್ಕೆ ಬಿಡ್ತಾಯಿದ್ದೀನಿ. ಬೇಳೆನ ಮತ್ತು ಸೊಪ್ಪನ್ನ ಎಲ್ಲನೂ ಕೂಡ ಕುದಿಲಿಕ್ಕಿಟ್ಟು ಒಂದು ಸ್ವಲ್ಪ ಆಚೆ ಹೋಗಬೇಕಾಗಿತ್ತು. ಅದಕ್ಕೇ ನಾನು ಕೂಡ ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿ ಒಂದು ಸ್ವಲ್ಪ ರೆಡಿ ಆಗ್ತಿದ್ದೀನಿ. ಸಿಂಪಲ್ಲಾಗಿ ರೆಡಿ ಆದೆ. ಇನ್ನು ಅಷ್ಟೊತ್ತಿಗೆ ಬೇಳೆ ಸಹ ಕುದ್ದಿರುತ್ತೆ ಅಂತ ಹೇಳಿ ಕುಕ್ಕರ್ ಲಿಡ್ನ ಓಪನ್ ಮಾಡಿದೆ. ಒಗ್ಗರಣೆ ಕೊಟ್ಟು ಹೊರಗಡೆ ಹೋಗೋಣ ಅಂತ ಹೇಳಿ ಅದಕ್ಕೇ ಬೆಳ್ಳುಳ್ಳಿ ಬೇಕು ಒಗ್ಗರಣೆಗೆ ಅಂತ ಬೆಳ್ಳುಳ್ಳಿನ ಚೆನ್ನಾಗಿ ಕ್ರಷ್ ಮಾಡ್ಕೊತಿದ್ದೀನಿ. ಬೆಳ್ಳುಳ್ಳಿ ಎಲ್ಲನೂ ಕೂಡ ಕ್ರಷ್ ಮಾಡಿ ನೋಡಿದೆ, ಬೇಳೆ ಇನ್ನೂ ಬೆಂದಿದ್ದಿಲ್ಲ. ಅದಕ್ಕೇ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕಿ ಇನ್ನೂ 1-2 ವಿಸಲ್ನ ಕೂಗಲಿಕ್ಕೆ ಇಟ್ಟಿದ್ದೀನಿ. ಇನ್ನು ಅದು 2 ವಿಸಲ್ ಕೂಗಬೇಕು ಅಲ್ವಾ. ಕೂಗಿ ಆದಮೇಲೆ ಆಚೆ ಹೋಗಿ ಬರೋಣ, ಆಮೇಲೆ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು ಅಂತೇಳಿ ಅದು ಕೂಗೋ ತನಕ ಮನೇಲೇ ವೆಯ್ಟ್ ಮಾಡ್ತಿದ್ವಿ. ಅಷ್ಟೊತ್ತಿಗೆ ಪಾತ್ರೆ ಜೋಡಿಸ್ಕೋಬೇಕಾಗಿತ್ತು ಅಂತ ಪಾತ್ರೆ ಜೋಡಿಸ್ಕೊಂಡು ಆಮೇಲೆ ಆಚೆ ಹೋಗಿ ಬಂದ್ವಿ. ಆಚೆ ಹೋಗಿರೋದೇನು ವಿಡಿಯೋ ಮಾಡಿಲ್ಲ. ಒಂದು ಸ್ವಲ್ಪ ದಾರ ಬೇಕಾಗಿತ್ತು, ಅದನ್ನು ತೊಗೊಂಡು ಹಾಗೆ ಒಂದು ಸ್ವಲ್ಪ ಖರ್ಜೂರ ಬೇಕಾಗಿತ್ತು. ಹಾಗೆ ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ವಾ, ಒಂದು ಸ್ವಲ್ಪ ಮಾವಿನ ಹಣ್ಣನ್ನು ಕೂಡ ತೊಗೊಂಡು ಬಂದ್ವಿ. ಹಾಗೆ ಮಿಷಿನ್ಗೆ ಒಂದು ಇದು ಬಾಕ್ಸ್ನೂ ಕೂಡ ತೊಗೊಂಡು ಬಂದ್ವಿ. ಇನ್ನು ನಾವು ಬರೋಷ್ಟೊತ್ತಿಗೆ ಕುಕ್ಕರ್ ಕೂಡ ಚೆನ್ನಾಗಿ ಕೂಲಾಗಿತ್ತು. ಇವಾಗ ಈ ಬೇಳೆನ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ಬೇಳೆ ಲಟ್ಟಣಿಗೆ ಇರುತ್ತಲ್ವ, ಅದನ್ನು ತೊಗೊಂಡು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಬೇಳೆ ಎಲ್ಲನೂ ಮತ್ತು ಸೊಪ್ಪೆಲ್ಲನೂ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನೀರು ಹಾಕ್ದೇ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಪಾತ್ರೆನ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಕ್ರಷ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಒಂದು ಅಥವಾ 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಕರಿಬೇವು ಹಾಕೋ ಅವಶ್ಯಕತೆ ಇಲ್ಲ, ಹಾಕ್ಕೊಂಡ್ರೂ ಹಾಕ್ಕೋಬೋದು. ನಮಗೆ ಇವಾಗ ಪುಂಡಿ ಸೊಪ್ಪು ಜೊತೆಗೆ ಏನೂ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂಥೇಳಿ ಹಾಕ್ಕೊಂಡಿಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಳೆ ಮತ್ತು ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಪುಂಡಿ ಪಲ್ಯ ರೆಡಿ ಆಯಿತು. ರೊಟ್ಟಿ, ಚಪಾತಿ, ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಇನ್ನು ರೊಟ್ಟಿ ಮಾಡಿ ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡು ಸೋಮವಾರ ಮಧ್ಯಾಹ್ನ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ನಾಳೆ ಒಂದು ಸ್ವಲ್ಪ ನಾವು ಹೊರ್ಗಡೆ ಹೋಗ್ತಾಯಿದ್ವಿ 1-2 ದಿನ. ಅದಕ್ಕೇ ಸ್ವಲ್ಪ ಡ್ರೆಸ್ ಸ್ಟಿಚಿಂಗ್ ಮಾಡ್ಕೋಬೇಕಾಗಿತ್ತು. ಅದಕ್ಕೇ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಮಾಡ್ಕೊತಿದ್ದೀನಿ.
ಸಂಡೇ ಯಾವುದೇ ರೀತಿಯ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಕ್ಕೇ ಇವತ್ತು ಮಧ್ಯಾಹ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಡ್ರೆಸ್ ಸ್ಟಿಚಿಂಗ್ ಮಾಡ್ಕೋಬೇಕು ಅಲ್ವಾ, ಅದಕ್ಕೇ ಬಾಬಿನ್ಗೆಲ್ಲನೂ ಕೂಡ ದಾರನ ತುಂಬ್ಕೊಳ್ತಿದ್ದೀನಿ. ಆಮೇಲೆ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅದನ್ನೆಲ್ಲನೂ ಕೂಡ ತುಂಬಿಕೊಂಡು ಸ್ಟಿಚಿಂಗ್ ಮಾಡ್ಕೊತಿದ್ದೀನಿ. ನಾರ್ಮಲಾಗಿ ಡ್ರೆಸ್ ಇರುತ್ತೆ ಅಲ್ವಾ, ಅದನ್ನೇ ಸೈಡ್ ಆಲ್ಟ್ರೇಷನ್ ಮಾಡ್ಕೊತಿದ್ದೀನಿ ಅಷ್ಟೇ. 2 ಡ್ರೆಸ್ನ ತರಿಸ್ಕೊಂಡಿದ್ದೆ, ಅದು ಬಂದಿತ್ತು ಅದನ್ನು ಹಿಡಿದು ಬಿಡೋಣ, ಇವಾಗ ಹೆಂಗಿದ್ರು ಫ್ರೀ ಇದ್ದೀನಲ್ವ ಅಂತ ಹೇಳಿ ಅದನ್ನು ಸ್ಟಿಚ್ ಮಾಡ್ಕೊತಿದ್ದೀನಿ. ನಾನು ಒಂದೇ ಟಾಪ್ ಹಿಡಿತಾ ಇದ್ದೆ, ಅಷ್ಟೊತ್ತಿಗೆ ಗುಡುಗು ಬೇರೆ ಬರ್ತಾಯಿತ್ತು. ಇನ್ನೇನು ಮಳೆ ಬರೋ ಚಾನ್ಸಸ್ ಇದೆ ಅಂತ ಹೇಳಿ ಬಟ್ಟೆ ಎಲ್ಲನೂ ಕೂಡ ಬೆಳಿಗ್ಗೆನೇ ಒಗೆದಾಕಿದ್ದೆ, ಅದನ್ನೆಲ್ಲನೂ ಕೂಡ ತೆಗಿತಾ ಇದ್ದೀನಿ. ಇನ್ನು ನಾರ್ಮಲಾಗಿ ಮಳೆ ಬಂದರೆ ಎಲ್ಲನೂ ಕೂಡ ಬಟ್ಟೆ ಎಲ್ಲ ತಗೋಬೇಕು, ಇಲ್ಲಾಂದರೆ ಮತ್ತೆ ಹಸಿ ಆಗುತ್ತೆ ಅಲ್ವಾ, ಅದಕ್ಕೇ ನೀಟಾಗಿ ಒಣಗಿತ್ತು. ಬೆಳಗ್ಗೆಯಿಂದ ಬಿಸಿಲಿತ್ತು, ಅದಕ್ಕೇ ಒಣಗಾಕಿದ್ದೆ. ಇನ್ನು ಮಧ್ಯಾಹ್ನದ ಹೊತ್ತು ಸ್ವಲ್ಪ ಮಳೆ ಬರೋಂಗಾಗಿತ್ತು, ಅದಕ್ಕೇ ಎಲ್ಲ ಬಟ್ಟೆನೂ ಕೂಡ ಒಳಗಡೆ ತೆಗೆದು ಇಡ್ತಾಯಿದ್ದೀನಿ. ಇನ್ನು ಬಟ್ಟೆ ಎಲ್ಲನೂ ಕೂಡ ತೆಗೆದು ನೀಟಾಗಿ ಮಡಚಿ ಕಬೋರ್ಡಲ್ಲಿ ಜೋಡಿಸಿದ್ರೆ ಆಯಿತು. ಸಾಯಂಕಾಲದ ಅರ್ಧ ಕೆಲಸ ಇವಾಗಲೇ ಕಂಪ್ಲೀಟ್ ಆಗಿಬಿಡ್ತು. ಜಸ್ಟ್ ಬಟ್ಟೆ ತೆಗೆದು 2 ನಿಮಿಷಕ್ಕೇ ಈ ರೀತಿ ಮಳೆ ಬರ್ತಿದೆ. ಮಳೆ ಅಂತೂ ಫುಲ್ ಜೋರು ಬರ್ತಿದೆ. ಇನ್ನು ನಾನು ಮಧ್ಯಾಹ್ನ ಯಾವುದೇ ರೀತಿಯ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ, ಮಳೆ ಬರ್ತಾಯಿತ್ತು ಅಲ್ವಾ, ಅದಕ್ಕೇ ಇನ್ನು ಸಾಯಂಕಾಲ ಹೊತ್ತು ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಒಂದು ಸ್ವಲ್ಪ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು, ಅದಕ್ಕೇ ಮ್ಯಾಂಗೋ ಮಿಲ್ಕ್ ಶೇಕ್ನ ಮಾಡ್ಕೊತಿದ್ದೀನಿ. ಮೊದಲಿಗೆ ಮ್ಯಾಂಗೋನ ಚೆನ್ನಾಗಿ ಕಟ್ ಮಾಡಿ ಒಂದು ಸ್ವಲ್ಪ ಹಾಲನ್ನ ಹಾಕ್ಕೊತಿದ್ದೀನಿ. ಚಿಲ್ಲಾಗಿರೋ ಹಾಲು, ಒಂದು ಸ್ವಲ್ಪ ಸಕ್ಕರೆ. ಮ್ಯಾಂಗೋ ಒಂದು ಸ್ವಲ್ಪ ಜಾಸ್ತಿನೇ ಸ್ವೀಟಾಗಿತ್ತು, ಅದಕ್ಕೇ ನಾನು 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊತಿದ್ದೀನಿ. ಒಂದು ಚಿಕ್ಕ ಮಾವಿನ ಹಣ್ಣಲ್ಲಿ ಒಬ್ಬರಿಗೆ ಜ್ಯೂಸ್ ಆರಾಮಾಗಿ ಮಾಡ್ಬೋದು. ಆಮೇಲೆ ಅದನ್ನು ನೀಟಾಗಿ ಗ್ಲಾಸ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮ್ಯಾಂಗೋನ ಚಿಕ್ಕದಾಗಿ ಕಟ್ ಮಾಡಿದ್ದೆ, ಅದನ್ನು ಹಾಕಿ ಆಮೇಲೆ ಮೇಲೆ ಒಂದು ಸ್ವಲ್ಪ ಗೋಡಂಬಿ ಹಾಕಿ ಕುಡಿದ್ರೆ ಆಯಿತು. ಮಿಲ್ಕ್ ಶೇಕ್ ಎಲ್ಲನೂ ಕೂಡ ಕುಡಿದು ಇನ್ನು ನಾಳೆ 1-2 ದಿನ ದೇವಸ್ಥಾನಕ್ಕೆ ಹೋಗಬೇಕು, ಅದಕ್ಕೇ ನನಗೆ ಒಂದು ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಅದಕ್ಕೇ ಅದನ್ನೆಲ್ಲನೂ ಕೂಡ ತೊಗೊಂಡು ಬರೋಕ್ಕೆ ಹೋಗಿದ್ವಿ. ವಾಪಸ್ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಯಾವುದೇ ರೀತಿಯ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್.